ಮೈಸೂರು ಈ ಹೆಸರು ಒಂದು ಗಂಧದ ಕಂಪಿನ ತರ, ಶಾಂತಿ, ಸಂಸ್ಕೃತಿ ಮತ್ತು ಆ ತಾಯಿ ಚಾಮುಂಡೇಶ್ವರಿಯ ಮಡಿಲು. ಆದರೆ ಇವತ್ತು ನಾನು ನಿಮ್ಮ ಕಣ್ಣಿಗೆ ಕಾಣದ ಅಥವಾ ನೀವು ನೋಡಿಯೂ ನೋಡದಂತೆ ನಟಿಸುತ್ತಾ ಇರುವಂತಹ ಒಂದು ಭಯಾನಕ ಸತ್ಯವನ್ನ ಹೇಳಲು ಬಂದಿದ್ದೇನೆ. ಇದು ಕೇವಲ ಒಂದು ಬೆಟ್ಟದ ಕಥೆಯಲ್ಲ, ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ, ಇದು ನಮ್ಮ ಮೈಸೂರಿನ ಉಸಿರಿನ ಪ್ರಶ್ನೆ. ನಾವು ಬೆಂಗಳೂರನ್ನು ನೋಡಿದ್ದೇವೆ, ಗಾರ್ಡನ್ ಸಿಟಿ ಅಂತ ಕರೆಸ್ಕೊಳ್ತಿದ್ದ ಬೆಂಗಳೂರು ಇವತ್ತು ಗಾರ್ಬೇಜ್ ಸಿಟಿ ಆಗಿದೆ, ಟ್ರಾಫಿಕ್ ಸಿಟಿ ಆಗಿದೆ. ಕೆರೆಗಳ ಮೇಲೆ ಅಪಾರ್ಟ್ಮೆಂಟ್ಗಳು ಎದ್ದು ನಿಂತಿವೆ, ಉಸಿರಾಡಲು ಗಾಳಿ ಇಲ್ಲ, ಕುಡಿಯಲು ನೀರಿಲ್ಲ. ಈಗ ಅದೇ ಶಾಪ, ಅದೇ ರೋಗ ನಮ್ಮ ಮೈಸೂರಿಗೆ ಒಕ್ಕರಿಸಿದೆ. ಮತ್ತು ಅದರ ಮೊದಲ ಮೆಟ್ಟಿಲು, ಮೊದಲ ಟಾರ್ಗೆಟ್ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ, ನಾಡದೇವತೆ ನೆಲೆಸಿರುವ ಚಾಮುಂಡಿ ಬೆಟ್ಟ. ಹೌದು, ನೀವು ಕೇಳ್ತಾ ಇರುವುದು ಸತ್ಯ. ಅಭಿವೃದ್ಧಿ ಎಂಬ ಸುಂದರ ಮುಖವಾಡ ಹಾಕೊಂಡು ವಿನಾಶ ಎಂಬ ರಾಕ್ಷಸ ಚಾಮುಂಡಿ ಬೆಟ್ಟದ ಕುತ್ತಿಗೆಯನ್ನ ಇಸುಕಲು ಬಂದು ನಿಂತಿದ್ದಾನೆ. ಪ್ರಸಾದ್ ಯೋಜನೆಯ ಹೆಸರಿನಲ್ಲಿ ನಡೆಯುತ್ತಿರುವ ಈ ಕಾಂಕ್ರೀಟ್ ಕಾಮಗಾರಿಗಳು ಚಾಮುಂಡಿ ಬೆಟ್ಟವನ್ನ ಕೇವಲ ಒಂದು ಪ್ರವಾಸಿ ತಾಣವನ್ನಾಗಿ ಅಲ್ಲ, ಬದಲಾಗಿ ಒಂದು ಸ್ಮಶಾನವನ್ನಾಗಿ ಮಾಡಲು ಹೊರಟಿದೆ. ಇವತ್ತು ನಾವು ಸುಮ್ಮನಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ತೋರಿಸಲು ಚಾಮುಂಡಿ ಬೆಟ್ಟ ಇರಲ್ಲ, ಫೋಟೋ ಹಿಡ್ಕೊಂಡು ತೋರಿಸ್ಬೇಕು. ಬರೀ ಕಾಂಕ್ರೀಟ್ ಕಾಡಿರುತ್ತೆ. ಲೆಟ್ಸ್ ಡಿಕೋಡ್ ದಿ ಡಿಸ್ಟ್ರಕ್ಷನ್ ಆಫ್ ಚಾಮುಂಡಿ ಹಿಲ್ಸ್. ಸ್ವಲ್ಪ ಇತಿಹಾಸ ಪುಟಗಳನ್ನು ತಿರುವಾಕ್ ನೋಡಿ. ಚಾಮುಂಡಿ ಬೆಟ್ಟ ಅಂದ್ರೆ ಏನು? ಇದು ನೆನ್ನೆ ಮೊನ್ನೆ ಯಾರೋ ರಿಯಲ್ ಎಸ್ಟೇಟ್ ಏಜೆಂಟು ಕಟ್ಟಿದ ಲೇಔಟ್ ಅಲ್ಲ. ಇದು ಪುರಾಣ ಪ್ರಸಿದ್ಧವಾದ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದು. ಕ್ರೌಂಚಾಪುರಿ ಅಂತ ಕರೆಯಲ್ಪಡುವ ಈ ಪವಿತ್ರ ಭೂಮಿ ಮಹಿಷಾಸುರನ ಸಂಹಾರವಾದ ಜಾಗ. ಗಂಗರ ಕಾಲದಿಂದ ಹಿಡಿದು ಹೊಯ್ಸಳರು, ವಿಜಯನಗರದ ಅರಸರು ಮತ್ತು ಮೈಸೂರಿನ ಒಡೆಯರ್ವರೆಗೂ ಪ್ರತಿಯೊಬ್ಬರು ಈ ಬೆಟ್ಟಕ್ಕೆ ತಲೆಬಾಗಿ ನಮಸ್ಕರಿಸಿದ್ದಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಆ ಗೋಪುರವನ್ನ ಕಟ್ಟಿದ್ದು ಭಕ್ತಿಯ ಸಾಕ್ಷಿಗಾಗಿ ಹೊರತು ಬಿಸ್ನೆಸ್ ಮಾಡೋಕಲ್ಲ. ದೊಡ್ಡ ದೇವರಾಜ ಒಡೆಯರ್ ಅವರು 1000 ಮೆಟ್ಟಿಲುಗಳನ್ನ ಕೆತ್ತಿಸಿದ್ದು ಭಕ್ತರು ಕಾಲ್ನಡಿಗೆಯಲ್ಲಿ ಬಂದು ತಾಯಿಯರ ದರ್ಶನ ಪಡೀಲಿ ಎಂತಲೇ ಹೊರತು ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಲು ಅಲ್ಲ. ಇಲ್ಲಿರುವ ಮಹಾಬಲೇಶ್ವರ ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸನೇ ಇದೆ. ಅಲ್ಲಿನ ಪ್ರತಿ ಕಲ್ಲು, ಪ್ರತಿ ಮರ, ಪ್ರತಿ ಅಕ್ಕಿಯ ಹುಳುವಿನಲ್ಲೂ ಒಂದು ದೈವತ್ವವಿದೆ. ಮೈಸೂರು ಮಹಾರಾಜರು ಚಾಮುಂಡೇಶ್ವರಿಯನ್ನ ತಮ್ಮ ಕುಲದೇವತೆಯಾಗಿ ಸ್ವೀಕರಿಸಿದ್ದು ಯಾಕೆ? ಆಕೆಯಲ್ಲಿರುವ ಶಕ್ತಿಯಿಂದ. ಆದ್ರೆ ಇವತ್ತು ಆ ಶಕ್ತಿ ಕೇಂದ್ರವನ್ನ ಒಂದು ಪಿಕ್ನಿಕ್ ಸ್ಪಾಟ್ ಮಾಡಲಾಗ್ತಾ ಇದೆ, ಒಂದು ಕಮರ್ಷಿಯಲ್ ಹಬ್ ಮಾಡಲಾಗ್ತಾ ಇದೆ, ಭಕ್ತಿಯ ಹೆಸರಲ್ಲಿ ಬಜಾರ್ ತೆರೆಯಲಾಗ್ತಾ ಇದೆ. ಇದು ನಮ್ಮ ಪೂರ್ವಜರಿಗೆ, ಆ ರಾಜವಂಶಸ್ಥರಿಗೆ ಮತ್ತು ಸ್ವತಃ ಚಾಮುಂಡೇಶ್ವರಿಗೆ ಮಾಡ್ತಾ ಇರುವಂತಹ ದ್ರೋಹ ಅಂತ ಅನ್ನಿಸ್ತಾ ಇಲ್ವಾ? ಈಗ ವಿಷಯಕ್ಕೆ ಬರೋಣ. ಏನಿದು ಪ್ರಸಾದ್ ಯೋಜನೆ? ಕೇಂದ್ರ ಸರ್ಕಾರ ಧಾರ್ಮಿಕ ತಾಣಗಳಿಗೆ ಅಭಿವೃದ್ಧಿ ಅಂತ ತಂದಿರುವ ಯೋಜನೆ. ಕೇಳೋಕ್ ಚೆನ್ನಾಗಿದೆ, ಆದರೆ ಮೈಸೂರಿನಲ್ಲಿ ಇದು ಹೇಗೆ ಜಾರಿ ಆಗ್ತಿದೆ ಗೊತ್ತಾ? ಸುಮಾರು 45ರಿಂದ 50 ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಟ್ಟದ ಮೇಲೆ ಏನ್ ಮಾಡ್ತಿದ್ದಾರೆ? ಸ್ವಾಗತ ಕಮಾನುಗಳು, ಒಂದು ದೊಡ್ಡ ದೊಡ್ಡ ಇದು ಬರ್ತಲ್ಲ, ಆರ್ಚ್ಗಳು, ಶೌಚಾಲಯಗಳು, ವಾಣಿಜ್ಯ ಮಳಿಗೆಗಳು, ಕಾಂಕ್ರೀಟ್ ರಸ್ತೆಗಳು. ಒಂದ್ ನಿಮಿಷ ಯೋಚನೆ ಮಾಡಿ, ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಯಾಕೆ? ಅಲ್ಲಿನ ಪ್ರಶಾಂತತೆಗಾಗಿ, ಅಲ್ಲಿನ ತಂಪಾದ ಗಾಳಿಗಾಗಿ, ದೇವಿಯ ದರ್ಶನಕ್ಕಾಗಿ. ಆದರೆ ಇವರು ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಕಟ್ತಾ ಇದ್ದಾರೆ. ಈಗಾಗಲೇ ಬೆಟ್ಟದ ಮೇಲೆ ನೀರಿನ ಸಮಸ್ಯೆ ಇದೆ, ಪಾರ್ಕಿಂಗ್ ಸಮಸ್ಯೆ ಇದೆ. ಈಗ ಇನ್ನಷ್ಟು ಕಟ್ಟಡಗಳನ್ನ ಕಟ್ಟಿ ಇನ್ನಷ್ಟು ಜನರನ್ನ ಅಲ್ಲಿಗೆ ತಂದು ತುಂಬಿದ್ರೆ ಬೆಟ್ಟದ ಗತಿ ಏನು? ನಮಗ್ ಬೇಕಿರೋದು ಮೂಲ ಸೌಕರ್ಯಗಳೇ ಹೊರತು 5 ಸ್ಟಾರ್ ಸೌಕರ್ಯಗಳಲ್ಲ. ಬೆಟ್ಟದ ಮೇಲೆ ಕುಡಿಯೋಕೆ ನೀರಿಲ್ಲ, ಅದನ್ನ ಕೊಡಿ ಸಾಕು. ಮಲ್ಟಿ ಲೆವೆಲ್ ಕಾಂಪ್ಲೆಕ್ಸ್ ಬೇಕಾಗಿಲ್ಲ ಸ್ವಾಮಿ. ಈ ಕಾಮಗಾರಿಗಳಿಗೆ ಬಳಸುತ್ತಿರುವ JCBಗಳ ಸದ್ದು, ಆ ಕಾಂಕ್ರೀಟ್ ಸುರಿಯುವ ಭರಾಟೆಯಲ್ಲಿ ಅಲ್ಲಿನ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗಬೇಕು? ಚಿರತೆಗಳು ನಾಡಿಗೆ ಬರ್ತಾ ಇವೆ ಅಂತ ಬೊಬ್ಬೆ ಹೊಡಿತಿದೀವಿ. ಅವುಗಳ ಮನೆಯಾದ ಕಾಡುಗಳನ್ನು ನೀವೇ ಹಾಳು ಮಾಡಿದ್ರೆ ಅವೆಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ತಾನೇ ಹೋಗ್ಬೇಕು? ನೀವೇ ಹೇಳಿ. ಇಲ್ಲಿ ಅತಿ ದೊಡ್ಡ ಅಪಾಯ ಇರೋದು ಪರಿಸರಕ್ಕೆ. ಮೈಸೂರಿಗೆ ಇದು ನಿಮಗೆ ನೆನಪಿರ್ಬೋದು, ಕಳೆದ ಕೆಲ ವರ್ಷಗಳ ಹಿಂದೆ ಚಾಮುಂಡಿ ಬೆಟ್ಟದಲ್ಲಿ ನಂದಿ ವಿಗ್ರಹಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಹೇಗೆ ಕುಸಿದು ಬಿದ್ದಿತ್ತು ಅಂತ. ಯಾಕೆ ಬಿತ್ತು? ಜಿಯಾಲಜಿಸ್ಟ್ಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಚಾಮುಂಡಿ ಬೆಟ್ಟ ಗಟ್ಟಿ ಬಂಡೆ ಬೆಟ್ಟವಲ್ಲ, ಅದು ಸಡಿಲ ಮಣ್ಣಿನಿಂದ ಕೂಡಿದ ಒಂದು ಬೆಟ್ಟ. ಅಂದ್ರೆ ಲೂಸ್ ಸಾಯಿಲ್. ಅಲ್ಲಿ ಗಟ್ಟಿಯಾದಂತಹ ಬಂಡೆಗಳಿದ್ರೂ ಕೂಡ ಅಲ್ಲಿ ಸುತ್ತ ಇರುವಂತಹ ಲೂಸ್ ಸಾಯಿಲ್ಗಳಿವೆ. ಇದರ ಧಾರಣಾ ಸಾಮರ್ಥ್ಯ, ಕ್ಯಾರಿಯಿಂಗ್ ಕೆಪಾಸಿಟಿ ಸೀಮಿತವಾಗಿದೆ, ಅಂದ್ರೆ ತುಂಬಾ ಲಿಮಿಟೆಡ್ ಆಗಿದೆ. ನೀವು ಅದ್ರ ಮೇಲೆ ಟನ್ ಗಟ್ಲೆ ಕಾಂಕ್ರೀಟ್ ಅಂತ ತಂದು ಸುರಿದ್ರೆ, ಸಾವಿರಾರು ವಾಹನಗಳು ಅದ್ರ ಮೇಲೆ ಬಿಟ್ರೆ ಆ ಭಾರವನ್ನ ತಡೆಯುವ ಶಕ್ತಿ ಬೆಟ್ಟಕ್ಕಿಲ್ಲ. ವಯನಾಡ್ ಏನಾಯ್ತ್ರಿ? ಕೊಡಗು ಏನಾಯ್ತು? ಜೋಶಿ ಮಠ ಏನಾಯ್ತು? ಎಲ್ಲವೂ ಅಭಿವೃದ್ಧಿ ಎಂಬ ಹುಚ್ಚುತನಕ್ಕೆ ಬಲಿಯಾದಂತಹ ಜಾಗಗಳು. ಈಗ ಚಾಮುಂಡಿ ಬೆಟ್ಟದ ಸರದಿ. ಬೆಟ್ಟದ ಮೇಲೆ ಈಗಾಗಲೇ ಬೇಕಾದಷ್ಟು ಕಟ್ಟಡಗಳಿವೆ. ದೇವಸ್ಥಾನದ ಆಡಳಿತ ಕಚೇರಿ, ಗೆಸ್ಟ್ ಹೌಸ್ಗಳು, ಅಂಗಡಿಗಳು, ಇವು ಸಾಲದಕ್ಕೆ ಈಗ ಕೇಂದ್ರ ಸರ್ಕಾರದ ಯೋಜನೆ ಬೇರೆ. ಮಳೆಗಾಲದಲ್ಲಿ ಬೆಟ್ಟ ಮಣ್ಣು ನೀರನ್ನ ಹೀರ್ಕೊಳ್ಳುತ್ತೆ, ಆಗ ಮಣ್ಣು ಮೆದುವಾಗುತ್ತೆ. ಅದರ ಮೇಲೆ ನೀವು ಭಾರಿ ಕಟ್ಟಡವನ್ನ ಕಟ್ಟಿದ್ರೆ ನಾಳೆ ಇಡೀ ಬೆಟ್ಟ ಕುಸಿದು ಬಿಟ್ರೆ ಜವಾಬ್ದಾರಿ ಯಾರು? ಆಗ ನಾವು ಪ್ರಕೃತಿ ವಿಕೋಪ ಅಂತ ದೇವ್ರ ಮೇಲೆ ಗೂಬೆ ಕುಡಿಸೋದು. ಅದೊಂದೇ ತಾನೆ ನಮಗೆ ಬರೋದು. ಆದ್ರೆ ಇದು ದೇವರ ಕೋಪ ಅಲ್ಲ, ಇದು ಮನುಷ್ಯನ ದುರಾಸೆಯ ಫಲ. ದಿಸ್ ಈಸ್ ಮ್ಯಾನ್ ಮೇಡ್ ಡಿಸಾಸ್ಟರ್ ವೇಟಿಂಗ್ ಟು ಹ್ಯಾಪನ್ ಅಷ್ಟೇ. ಇಲ್ಲಿ ಕಾನೂನಿಗೂ ಬೆಲೆ ಇಲ್ದಂಗೆ ಆಗಿದೆ. ಚಾಮುಂಡೇಶ್ವರಿ ದೇವಾಲಯ ಮತ್ತು
ಮಹಾಬಲೇಶ್ವರ ದೇವಾಲಯಗಳು ಪಾರಂಪರಿಕ ತಾಣಗಳು, ಹೆರಿಟೇಜ್ ಸೈಟ್ಸ್. ಕಾನೂನಿನ ಪ್ರಕಾರ ಅಂದ್ರೆ AMASR ಅಂತ ಒಂದು ಆಕ್ಟ್ ಇದೆ, ಅದನ್ನ ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಪಾರಂಪರಿಕ ಸ್ಮಾರಕಗಳ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಹೊಸ ನಿರ್ಮಾಣ ಕಾರ್ಯಗಳು ಆಗುವಂತಿಲ್ಲ. ಇದು ಪ್ರಾಹಿಬಿಟೆಡ್ ಏರಿಯಾ. ಆದ್ರೆ ಪ್ರಸಾದ್ ಯೋಜನೆ ಅಡಿಯಲ್ಲಿ ಎಲ್ಲಿ ಕಾಮಗಾರಿ ನಡೀತಾ ಇದೆ? ಅದೇ ದೇವಸ್ಥಾನದ ಪಕ್ಕದಲ್ಲಿ. ಸರ್ಕಾರವೇ ತನ್ನ ಕಾನೂನನ್ನ ಮುರಿದ್ರೆ ಜನಸಾಮಾನ್ಯರು ಯಾರ ಹತ್ರ ಹೋಗಬೇಕು? ರಾಜಮನೆತನದ ಪ್ರಮೋದಾದೇವಿ ಒಡೆಯರ್ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಪರಿಸರವಾದಿಗಳು ಕೋರ್ಟ್ ಮೆಟ್ಟಿಲು ಹತ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಇದು ಯಾವುದು ಕೇಳಿಸ್ತಾ ಇಲ್ಲ. ಯಾಕೆ? ಕಾಂಟ್ರಾಕ್ಟು, ಕಮಿಷನ್ ಮತ್ತೆ ದುಡ್ಡು. ದೇವರು, ಧರ್ಮ, ಸಂಸ್ಕೃತಿ ಎಲ್ಲವೂ ಇವರಿಗೆ ಬಿಸ್ನೆಸ್ ಆಗ್ಬಿಟ್ಟಿದೆ. ಸ್ನೇಹಿತರೆ, ಇದೊಂದು ಎಚ್ಚರಿಕೆಯ ಗಂಟೆ. ಬೆಂಗಳೂರು ಕೆಂಪೇಗೌಡರ ಕಾಲದಲ್ಲಿ ಗಂಡು ಭೂಮಿ ಆಗಿತ್ತು, ನಂತರ ಗಾರ್ಡನ್ ಸಿಟಿ ಆಯಿತು. ಈಗೇನಾಗ್ತಿದೆ? ಮಳೆ ಆದ್ರೆ ಪ್ರವಾಹ, ಬಿಸಿಲಾದ್ರೆ ನರಕ. ಮೈಸೂರು ಇನ್ನೂ ಬದುಕಿದೆ ಅಂದ್ರೆ ಅದಕ್ಕೆ ಕಾರಣ ಚಾಮುಂಡಿ ಬೆಟ್ಟ ಎಂಬ ಹಸಿರು ಕಿರೀಟ. ಆ ಬೆಟ್ಟ ಮೈಸೂರಿಗೆ ಆಮ್ಲಜನಕ ಕೊಡುವಂತಹ ಶ್ವಾಸಕೋಶ. ನೀವು ಶ್ವಾಸಕೋಶವನ್ನೇ ಕ್ಯಾನ್ಸರ್ ಪೀಡಿತ ಮಾಡಿದ್ರೆ ಮೈಸೂರು ಬದುಕುತ್ತಾ? ಇವತ್ತು ಬೆಟ್ಟದ ಮೇಲೆ ಕಟ್ಟಡ ಕಟ್ತಾರೆ, ನಾಳೆ ರೋಪ್ ವೇ ಅಂತಾರೆ, ಆಮೇಲೆ ಹೋಟೆಲ್ ಅಂತಾರೆ, ಕೊನೆಗೆ ಬೆಟ್ಟದ ಮೇಲೆ ಸುತ್ತ ರಿಯಲ್ ಎಸ್ಟೇಟ್ ದಂಧೆ ಶುರುವಾಗೋಗುತ್ತೆ. ಮೈಸೂರು ತಂಪಾದ ಹವಾ ಮಾಯವಾಗಿ AC ಇಲ್ಲದೆ ಬದುಕಲು ಆಗದ ಸ್ಥಿತಿಗೆ ಬರುತ್ತೆ. ನಮ್ಗೆ ಅಭಿವೃದ್ಧಿ ಬೇಕು, ಆದ್ರೆ ವಿನಾಶದ ಬೆಲೆ ತೆತ್ತು ಅಭಿವೃದ್ಧಿ ಬೇಕಾಗಿಲ್ಲ. ನಮ್ಗೆ ಸ್ಮಾರ್ಟ್ ಸಿಟಿ ಆಗೋದು ಬೇಡ, ಸೆನ್ಸಿಬಲ್ ಸಿಟಿ ಆದ್ರೆ ಸಾಕು. ಬೆಂಗಳೂರಿನ ಹಾದಿ ಹಿಡಿದು ಮೈಸೂರನ್ನು ಹಾಳು ಮಾಡಬೇಡಿ. ಮೈಸೂರು ಮೈಸೂರಾಗಿಯೇ ಇರಲಿ. ನಾನು ಕೊನೆಯದಾಗಿ ಇಷ್ಟೇ ಹೇಳೋದು, ಚಾಮುಂಡಿ ತಾಯಿ ಮಹಿಷಾಸುರನನ್ನೇ ಕೊಂದವಳು ಈ ಆಧುನಿಕ ಭಸ್ಮಾಸುರನನ್ನ ಸುಮ್ಮನೆ ಬಿಡ್ತಾಳ? ಖಂಡಿತ ಇಲ್ಲ. ಅವಳು ನಮ್ಮ ಮೂಲಕ ಹೋರಾಡಲು ಕಾಯ್ತಾ ಇದ್ದಾಳೆ. ಇದು ಕೇವಲ ಮೈಸೂರಿಗರ ಹೋರಾಟ ಆಗಬಾರ್ದು, ಇದು ಸಮಸ್ತ ಕನ್ನಡಿಗರ, ಸಮಸ್ತ ಹಿಂದೂಗಳ ಮತ್ತು ಪ್ರಕೃತಿ ಪ್ರೇಮಿಗಳ ಹೋರಾಟ ಆಗಬೇಕು. ನಮಗೆ ಕಾಂಕ್ರೀಟ್ ಬೇಡ, ಕಾಡ್ ಬೇಕು. ನಮಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಬೇಡ, ಶಾಂತಿ ಬೇಕು. ನಮಗೆ ಪ್ರಸಾದ್ ಯೋಜನೆ ಹೆಸರಲ್ಲಿ ವಿಷ ಪ್ರಸಾದ ಬೇಡ. ಸರ್ಕಾರಕ್ಕೆ ನನ್ನದೊಂದು ನೇರ ಪ್ರಶ್ನೆ, ದುಡ್ಡು ಮಾಡೋದು ಇಡೀ ರಾಜ್ಯ ಇದೆ, ದಯವಿಟ್ಟು ಆ ತಾಯಿಯ ಸನ್ನಿಧಾನವನ್ನು ಬಿಟ್ಬಿಡಿ. ವೀಕ್ಷಕರೇ, ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಇದು ಮೈಸೂರಿನ ಅಳಿವು ಉಳಿವಿನ ಪ್ರಶ್ನೆ. ಇವತ್ತು ನಾವು ಮೌನವಾಗಿದ್ರೆ ನಾಳೆ ಇತಿಹಾಸ ನಮ್ಮನ್ನ ಕ್ಷಮಿಸಲ್ಲ. ಚಾಮುಂಡಿ ಬೆಟ್ಟ ಉಳಿಸಿ, ಮೈಸೂರನ್ನ ಉಳಿಸಿ. ಜೈ ಚಾಮುಂಡೇಶ್ವರಿ, ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.